ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ವಿಡಿಯೋದ ಮುಖ್ಯ ಉದ್ದೇಶ ಏನೆಂದರೆ ಫ್ರೀಡಂ ಫೈಟರ್ ಆಗಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದ ಬಗ್ಗೆ ಸಣ್ಣ ಕಥೆ. ನೀವು ಯಾರಾದರೂ ನನ್ನ ಚಾನಲ್ ಅನ್ನು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಕಥೆ ಅತ್ಯಂತ ಉತ್ಕೃಷ್ಟ ಹಾಗೂ ಉತ್ಸಾಹದ ಕಥೆಯಾಗಿದೆ. ಇವರು 1897 ರಲ್ಲಿ ಒಡಿಶಾ ರಾಜ್ಯದ ಕಟಕ್ ಒಂದು ಪ್ರಾರಂಭಿಕ ಜೀವನ ಮತ್ತು ಶಿಕ್ಷಣ. ಸುಭಾಷ್ ಚಂದ್ರ ಬೋಸ್ ಶಿಕ್ಷಣವನ್ನು ರಾವೆನ್ಶಾ ಕಾಲೇಜಿಯಟ್ಟು ಪಡೆದರು ಮತ್ತು ನಂತರ ಕೋಲ್ಕತ್ತಾದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆದರು. ಅವರು ಸಿವಿಲ್ ಸೇವೆ ಪರೀಕ್ಷೆಗಳನ್ನು ಸ್ವರ್ಗೀಯವಾಗಿ ಪೂರೈಸಿದರು, ಆದರೆ ರಾಷ್ಟ್ರಭಕ್ತಿಯ ಕಡೆ ಹೆಚ್ಚು ಆಸಕ್ತಿ ತೋರಿತು. 2. ರಾಜಕೀಯದಲ್ಲಿ ಪ್ರವೇಶ. ಬೋಸ್ ಅವರ ರಾಜಕೀಯ ಪ್ರವೃತ್ತಿ ಭಾರತೀಯ ರಾಷ್ಟ್ರೀಯ ಚಳವಳಿಯೊಂದರಿಂದ ಪ್ರಾರಂಭವಾಯಿತು, ಆದರೆ ಅವರು ಗಾಂಧಿಯ ಅನಾಸಕ್ತಿಯ ತತ್ವಗಳನ್ನು ಹೀರಿಕೊಂಡು ಅದನ್ನು ಕಡೆಗಣಿಸಿದರು. 3. ಫಾರ್ವರ್ಡ್ ಬ್ಲಾಕ್ ರಚನೆ. 1939 ರಲ್ಲಿ ಬೋಸ್ ಅವರು ಕಾಂಗ್ರೆಸ್ನ ನೇತೃತ್ವವನ್ನು ಬಿಟ್ಟು ಫಾರ್ವರ್ಡ್ ಬ್ಲಾಕ್ ಎನ್ನುವುದಲ್ಲಿ ರಚಿಸಿದರು. ಇದು ಪೂರ್ಣ ಸ್ವಾತಂತ್ರ್ಯ ಮತ್ತು ಸಮಾಜವಾದವನ್ನು ಆರಂಭಿಸಿತ್ತು. 4. ಜರ್ಮನಿ ಮತ್ತು ಜಪಾನ್ ಪ್ರಯಾಣ. ಎರಡನೇ ವಿಶ್ವಯುದ್ಧ ಆರಂಭವಾಗುತ್ತಿರುವಾಗ ಬೋಸ್ ಅವರು ಬ್ರಿಟಿಷ್ ಆಳುವಾಗಿ ಸಹಾಯ ಕೇಳಿಕೊಂಡು ಜರ್ಮನಿಗೆ ಹೋಗಿ ನಂತರ ಜಪಾನ್ ಸಹಾಯವನ್ನು ಪಡೆದರು. 5. ಇಂಡಿಯನ್ ನ್ಯಾಷನಲ್ ಆರ್ಮಿ ರಚನೆ. 1943 ರಲ್ಲಿ ಬೋಸ್ ಅವರು ಜಪಾನ್ ಸಹಾಯದಿಂದ ಇಂಡಿಯನ್ ನ್ಯಾಷನಲ್ ಆರ್ಮಿ (INA) ಅನ್ನು ರಚಿಸಿದರು. ಇದು ಬ್ರಿಟಿಷ್ ಆಳುವಾಗಿ ಭಾರತವನ್ನು ಮುಕ್ತಗೊಳಿಸಲು ಹೋರಾಟವನ್ನು ನಡೆಸಿತ್ತು. 6. ಇಂಫಾಲ್ ಮತ್ತು ಕೋಹಿಮಾ ಯುದ್ಧ. ಇಂಡಿಯನ್ ನ್ಯಾಷನಲ್ ಆರ್ಮಿ ಭಾರತೀಯ ಸೇನೆಯೊಡನೆ ಬಹಿರಂಗದಲ್ಲಿ ಬ್ರಿಟಿಷ್ ಸೇನೆಗೆ ಎದ್ದು ಹೋರಾಡಿತು. ಇವರ ಹೋರಾಟದಲ್ಲಿ ಇಂಫಾಲ್ ಮತ್ತು ಕೋಹಿಮಾ ಯುದ್ಧಗಳು ಪ್ರಮುಖವಾದವು. 7. ಮಾಯಾನಾಡ. 1945 ರಲ್ಲಿ ಬೋಸ್ ಅವರ ಮೃತ್ಯುವಿನ ಸುಳಿವು ಅತ್ಯಂತ ರಹಸ್ಯಮಯವಾಗಿದೆ. ಅವರು ತಾಯಿವಾನಕ್ಕೆ ಹೋಗುತ್ತಿದ್ದ ವಿಮಾನ ದುರಂತದ ಕಡೆಗೆ 2 ಅಭಿಪ್ರಾಯಗಳಿವೆ. 8. ಉಪಸಂಹಾರ. ಬೋಸ್ ಅವರ ಉಪಸಂಹಾರದ ಸುತ್ತಮುತ್ತ ಹಲವು ಕಡೆ ವಾದಗಳಿವೆ. ಅವರ ನಿರಾಕರಣೆ ಬರಹಗಳು ಮತ್ತು ಸಾಕ್ಷರು ಸುಮಾರುಗಳು ಅವರ ಮೃತ್ಯುವಿನ ಸುತ್ತ ಹೋರಾಟ ಜಾರಿಯಲ್ಲಿದೆ. 9. ಪ್ರತಿಷ್ಠಾನ. ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಷ್ಠಾನ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದ್ಭುತ ಅಂಶವನ್ನು ಬಿಟ್ಟಿದೆ. ಅವರ ನೇತೃತ್ವ, ಹೋರಾಟ ಹಾಗೂ ಆತ್ಮಸಮರ್ಪಣ ಭಾರತೀಯ ಜನಾಂಗದ ಬಹಳ ಮುಖ್ಯವಾಗಿದೆ ಅಂಶಗಳಾಗಿವೆ. ಪ್ರಬಂಧವನ್ನು ಮುಗಿಸಲಾಗಿದೆ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟವಾಗಿದ್ದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.